ಜಮೀರ್ ಸಬ್ಬಮ್ಮ ಇಲ್ಲ ಬರ್ರಿ. ಕೈದಿಗಳಿಗೆ ರಾಜ್ಯಾದ್ಯಂತ ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ನಾಳೆ ಅವರು ಯಾರನ್ನ ಅಲ್ಲಿ ಈಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ನಾವ್ ಹೇಳಿರೋದು RSS ಅಂತ ಹೇಳಿಲ್ಲ. ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ. ಅದನ್ನ ಬಿಟ್ರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲಾ ಸಂಘ ಸಂಸ್ಥೆಗಳು. ಹೇಳಿ. ಭಾಗವತ್ ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಯಾವುದು ಮಾಡ್ತೀವಿ. ಕೋರ್ಟ್ ನಲ್ಲಿ ಇದೆ. ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು. ಎಲ್ರು ಕೊಡ್ತಾರೆ. ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು. ಯತ್ನಾಳ್ ವಿರೋಧ ಮಾಡ್ತಾರೆ. ಯತ್ನಾಳು ಇಲ್ದಿದ್ರೆ ಅವನ ಮೇಲೆ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟರಿ ಅವ್ರ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಮತ್ತೆ ನಮ್ಮನ್ ಕೇಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ. ಈಗ ಎಲ್ಲಿ ಹಾನಿಯಾಗಿದೆ, ಸುಮಾರು 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ. ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಲ್ಲ. ಜಮೀರ್ ಸಬ್ಬಮ್ಮ ಇಲ್ಲ ಬರ್ರಿ. ಕೈದಿಗಳಿಗೆ ರಾಜ್ಯಾದ್ಯಂತ ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ನಾಳೆ ಅವರು ಯಾರನ್ನ ಅಲ್ಲಿ ಈಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.